ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಮತ್ತೆ ಸದ್ದು ಮಾಡ್ತಾ ಇರುವಂತದ್ದು. ಸೊ ಒಂದು ಹಂತದಲ್ಲಿ ಕೂಡ ಪಕ್ಷಾತೀತವಾಗಿ ಈ ರೀತಿಯ ಬೆಳವಣಿಗೆಗಳು ಆಗಬಾರ್ದು ಅನ್ನುವಂತ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಹಿರಿಯ ನಾಯಕರಾಗಿರುವಂತಹ ಕಾಂಗ್ರೆಸ್ನ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಪ್ರಯತ್ನ ಮಾಡೋಣ. ಬಿ.ಆರ್. ಪಾಟೀಲ್ ಅವರು ಇವತ್ತು ಕೂಡ ಸದನದಲ್ಲಿ ನೂಕಾಟ ತಳ್ಳಾಟ, ಒಂದು ಹಂತದಲ್ಲಿ ಮಾರ್ಷಲ್ ಸ್ಪೀಕರ್ ಪೀಠದತ್ತ ಕೂಡ ಪ್ರತಿಪಕ್ಷಗಳ ಸದಸ್ಯರು ನುಗ್ಗುವಂತ ಒಂದು ಪ್ರಯತ್ನ ಆಯಿತು. ಏನಾಗಿದೆ ಈಗ? ನೋಡಿ, ನಾನು 83ರಿಂದ ರಾಜಕೀಯದಲ್ಲಿದ್ದೇನೆ. 4 ಸದನದಲ್ಲಿದ್ದೇನು ಮತ್ತು 1 ಸಲ ವಿಧಾನ ಪರಿಷತ್ನಲ್ಲಿದ್ದನು. ಈ ತರ ಸದನದ ಒಳಗಡೆ ನಡೆದಂತ ಘಟನೆ ಯಾವತ್ತೂ ಕೂಡ ನಾನು ಜೀವನದಲ್ಲಿ ನೋಡಿಲ್ಲ ಮತ್ತು ನಡೆದಿಲ್ಲ ಕೂಡ. ಆದ್ರೆ ಇವತ್ತು ಆ ಹನಿ ಟ್ರ್ಯಾಪ್ ವಿಷಯದ ಬಗ್ಗೆ ನಿನ್ನೆ ರಾಜಣ್ಣನವರೇ ಪ್ರಸ್ತಾಪ ಮಾಡಿದ್ರು. ಅದನ್ನು ಹೋಮ್ ಮಿನಿಸ್ಟರ್ ಅವರು ತನಿಖೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ತನಿಖೆ ಮಾಡಿದ ಮೇಲೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ತಿತ್ತು. ಇವತ್ತೇನಾಗಿದೆ ಗೊತ್ತಾ, ಈ ಆರೋಪವನ್ನು ಹೊತ್ತು ನಾವು ಇವತ್ತು ಕ್ಷೇತ್ರಕ್ಕೆ ಹೋಗಬೇಕು. ಇಡೀ 224 ಜನರ ಮೇಲೆ ಯಾರ ಮೇಲೆ ಆರೋಪ ಇದೆಯೋ, ಯಾರು ಇದಕ್ಕೆ ಒಳಗಾಗಿದ್ದಾರೆ ಅನ್ನೋಂಥದ್ದು ಪ್ರಶ್ನೆ ಇವತ್ತು ಸದಾ ಜೀವಂತವಾಗಿರ್ತದೆ. ಆದರೆ ಇವತ್ತು ಏನು ಸದನದಲ್ಲಿ ನಡೀತಂತ ಘಟನೆ ನಾವೆಲ್ಲ ಶಾಸಕರು ತಲೆ ತಗ್ಗಿಸುವಂತ ಮಾಡಿದೆ. ಇನ್ನು ಮುಂದೆ ಶಾಸಕನಾಗಿ ಮುಂದುವರಿಬೇಕು ಅಥವಾ ವರಿಬಾರದು ಅನ್ನುವಂಥ ನಿರ್ಧಾರಕ್ಕೆ ನಾನು ಯೋಚನೆ ಮಾಡಿ ಬಹಳ ನೋವಿನಿಂದ ನಾನು ನಿರ್ಧಾರ ಮಾಡ್ತೇನೆ. ಬಹಳ ಇವತ್ತು ನಡೆದಂತ ಘಟನೆ ಯಾವತ್ತೂ ಕೂಡ ನಡೆದಿಲ್ಲ. ಅಂದ್ರೆ ನಿಮಗೆ ಈಗಿನ ಬೆಳವಣಿಗೆಗಳು ಬೇಸರ ಆಗಿರುವಂತದ್ದು, ಹಾಗಾಗಿ ಶಾಸಕರಾಗಿ ಮುಂದುವರಿಯೋದಕ್ಕೆ ನೀವು ಕೂಡ ಒಪ್ತಾ ಇಲ್ಲ ಮನಸ್ಸು ಅಂತ ಹೇಳ್ತಾ ಇದ್ರ. ಶಾಸಕರಾಗಿ ಮರ್ಯಾದೆಸ್ತರು ಶಾಸಕರಾಗಿ ಸದನದಲ್ಲಿರುವುದಕ್ಕೆ ಯಾವತ್ತು ಯಾರಿಗೂ ಕೂಡ ಹಕ್ಕಿಲ್ಲ. ಅಂತ ಘಟನೆ ಇವತ್ತು ಸದನದಲ್ಲಿ ನಡೀತು. ಸ್ಪೀಕರು ಪಕ್ಷಾತೀತವಾಗಿ ಅವರು ಎಲ್ಲರನ್ನ ಮೇಲೆ ಇದ್ದಂಥವ್ರು. ಆದ್ರೆ ಅವ್ರ ಹತ್ರ ಹೋಗಿ ಇವತ್ತು ತಳ್ಳಾಟ ನುಗ್ಗಾಟ ನಡೆದದ್ದು ಸದನದಲ್ಲಿ ಯಾವತ್ತೂ ನಡೆದಿಲ್ಲ. ಕೆಳಗಡೆ ಬಾವಿಯಲ್ಲಿ ಬಿದ್ದು ಅನೇಕ ಘಟನೆಗಳು ನಡೆದಿದ್ದಾವೆ. ಆದ್ರೆ ಸ್ಪೀಕರ್ ಮೇಲೆ ಇವತ್ತು ಆಕ್ರಮಣ ಮಾಡೋದು ಯಾವತ್ತೂ ಕೂಡ ನಡೆದಿಲ್ಲ. ನನಗೆ ಬಹಳ ನೋವಾಗಿದೆ. ಇನ್ನು ಮುಂದೆ ಶಾಸಕನಾಗಿ ಇರಬೇಕು ಅಥವಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ನಾನು ನಿರ್ಧಾರ ಮಾಡ್ತೇನೆ. ಸರ್, ಈಗ ಆಡಳಿತ ಪಕ್ಷದ ಸಚಿವರೊಬ್ಬರು ಈ ರೀತಿಯ ಗಂಭೀರ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು ಎಲ್ಲೋ ಪ್ರತಿಪಕ್ಷಗಳು ಮತ್ತೊಂದು ಅಲ್ಲ, ಆಡಳಿತ ಪಕ್ಷದ ಸಚಿವರು, ಆಡಳಿತ ಪಕ್ಷದ ಮಂತ್ರಿಗಳೇ ಪ್ರಸ್ತಾಪ ಮಾಡಿದ ನಿಜ. ಬಟ್ ಹೋಮ್ ಮಿನಿಸ್ಟರ್ ಅವರು ಉತ್ತರನೂ ಕೂಡ ಕೊಟ್ಟಿದ್ರು, ತನಿಖೆ ಮಾಡಿಸ್ತೀನಿ ಅಂತ. ತನಿಖೆ ಮಾಡಿಸಿದಾಗ ಗೊತ್ತಾಗ್ತಿತ್ತು, ಅವಾಗ ಸತ್ಯಾಂಶ ಹೊರಬರ್ತಿತ್ತು. ಇವತ್ತು ಎಲ್ಲರೂ ನಮ್ಮ ಮೇಲೆ ಅನುಮಾನವನ್ನು ಹೊತ್ತು ನಾವು ಕ್ಷೇತ್ರಕ್ಕೆ ಹೋಗಬೇಕಾಗಿದೆ. ಇವತ್ತು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ರು. ಆ ಉತ್ತರ ಹೇಳಿದ ಮೇಲೆ ಕ್ಲಾರಿಫಿಕೇಶನ್ ಕೇಳಬಹುದಾಗಿತ್ತು. ಅದನ್ನ ಅವಕಾಶ ಇತ್ತು ಅವರಿಗೆ, ಅಧಿಕಾರ ಇದೆ ಅವರಿಗೆ. ಇದಿಷ್ಟು ಕೂಡ ಬಿ.ಆರ್. ಪಾಟೀಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೊಳ್ಳಿ, ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.